ಆರ್ಎಸ್ಎಸ್ ಕತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಡೀತಾನೆ ಇದೆ. ಇಲ್ಲಿ ಚಿತ್ತಾಪುರ ಆಯಿತು, ಇದೀಗ ಯಾದಗಿರಿ ಸರದಿ. ಇಲ್ಲೂ ಕೂಡ ಇದೇ ಕತೆ ಆಗಿದೆ. ಜಿಲ್ಲಾಡಳಿತ ವರ್ಸಸ್ ಯಾದಗಿರಿ ಅನ್ನೋ ಹಂಗಾಗಿದೆ. ಯಾದಗಿರಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಜಿಲ್ಲಾಡಳಿತ. ಚಿತ್ತಾಪುರ ಆಯಿತು, ಈಗ ಯಾದಗಿರಿ ಸರದಿ ಅನ್ಸುತ್ತೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಶಾಕ್ ನೀಡಿದೆ ಜಿಲ್ಲಾಡಳಿತ. ಇವತ್ತು ನಡೀಬೇಕಾಗಿತ್ತು ಆರ್ಎಸ್ಎಸ್ನ ಪಥಸಂಚಲನ, ಆದರೆ ಇದಕ್ಕೆ ಬ್ರೇಕ್ ಹಾಕಿದೆ ಜಿಲ್ಲಾಡಳಿತ. ಸಾಧ್ಯನೇ ಇಲ್ಲ ನಿಮಗೆ ಪರ್ಮಿಷನ್ ಕೊಡೋದಕ್ಕೆ ಅಂತ. ಪಥಸಂಚಲನಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಆರ್ಎಸ್ಎಸ್ ಸಂಘಟನೆಯವರು. ಗುರುಮಠಕಲ್ನಲ್ಲಿ ನಡಿಬೇಕಾಗಿತ್ತು ಈ ಆರ್ಎಸ್ಎಸ್ ಪಥಸಂಚಲನ. ಮಧ್ಯಾಹ್ನ 3 ಗಂಟೆಗೆ ನಡಿಬೇಕಾಗಿದ್ದಂತಹ ಪಥಸಂಚಲನ ಅನುಮತಿ ಕೇಳಿ ಅಕ್ಟೋಬರ್ 23ನೇ ತಾರೀಕಿನಂದು ಮನವಿ ಮಾಡಿಕೊಂಡಿದ್ರು. ದಯಮಾಡಿ ನಮಗೆ ಅನುಮತಿ ಕೊಡಿ, ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ. ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೇಳಿದ್ರು, ಆದರೆ ಅನುಮತಿಯನ್ನ ನಿರಾಕರಿಸಿದ್ರು ಜಿಲ್ಲಾಧಿಕಾರಿ. ಈಗಾಗಲೇ ಬ್ಯಾನರ್ ಹಾಕಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ರು, ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನೇನು ಹೊರಡಬೇಕಾಗಿತ್ತು ಪಥಸಂಚಲನಕ್ಕೆ ಬೇಕಾದ ಎಲ್ಲ ತಯಾರಿ ಆಗಿದ್ರು ಕೂಡ ಇದೀಗ ಶಾಕ್ ಕೊಟ್ಟಿದೆ ಸಂಘಟನೆಗೆ, ಮುಖಂಡರಿಗೆ. ಸಾಧ್ಯ ಇಲ್ಲ, ನಾವು ಪರ್ಮಿಷನ್ ಕೊಡೋದಕ್ಕಾಗೋದಿಲ್ಲ ಅಂತೇಳಿ ಆರ್ಎಸ್ಎಸ್ ಜಿಲ್ಲಾಡಳಿತದ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದೆ. ಮುಖಂಡರುಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗೆ ಪ್ರತಿ ಜಿಲ್ಲೆಯಲ್ಲೂ ಆಗ್ತಾ ಇದ್ರೆ ಏನ್ ಕತೆ ಏನ್ ಗತಿ ಅಂತ. ಯಾಕಂತಂದ್ರೆ ಆರ್ಎಸ್ಎಸ್ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅನ್ನೋ ಪ್ರಶ್ನೆಗಳು ಈಗಾಗಲೇ ಉದ್ಭವ ಆಗಿರುವಂತಹ ಬೆನ್ನಲ್ಲೇ ಸಾಕಷ್ಟು ನಾಯಕರು ಕೂಡ ಈ ಕುರಿತಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇವರು ಯಾವ ರೀತಿಯಾಗಿ ಹೋಗ್ತಾರೋ ಅದಕ್ಕೆ ವಿರುದ್ಧವಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ, ಇನ್ನಷ್ಟು ಬಲಪಡಿಸ್ತೀವಿ, ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ರು. ಆದರೆ ಇದೀಗ ಯಾದಗಿರಿಯಲ್ಲೂ ಕೂಡ ಹಿನ್ನಡೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್. ನಾಗಪ್ಪ, ಈಗ ಯಾದಗಿರಿಯಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ, ಈಗ ಆಗ್ಲೇ ಹಿಂದೆನೆ ಪರ್ಮಿಷನ್ ಕೇಳಿದ್ರು, ಇದಕ್ಕಿದ್ದಂಗೆ ಆಗಲ್ಲ ಅಂತಿದಾರಾ ಅಥವಾ ಪರ್ಮಿಷನ್ ಕೇಳಿದ ಸಂದರ್ಭದಲ್ಲೇನೆ ಆಗಲ್ಲ ಅಂದಿದ್ರಾ? ಶಿಲ್ಪ, ಈಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ನಡೆಸಲಿರುವಂತ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಸಾಕಷ್ಟು ರಾಜಕೀಯಕ್ಕೆ ಸಂಘರ್ಷಕ್ಕೆ ಕೂಡ ಆಗಿತ್ತು. ಅದೇ ರೀತಿಯಾಗಿ ವಿವಾದಕ್ಕೆ ಕೂಡ ಕಾರಣವಾಗಿತ್ತು. ಅದೇ ರೀತಿಯಾಗಿ ಈಗ ಚಿತ್ತಾಪುರ ಆಯ್ತು, ಈಗ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಇಂದು 3 ಗಂಟೆಗೆ ಹಮ್ಮಿಕೊಂಡಿರುವಂತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಈಗ ಜಿಲ್ಲಾಡಳಿತ ಕೂಡ ಬ್ರೇಕ್ ಹಾಕಿದೆ. ಪ್ರಮುಖವಾಗಿ 3 ದಿನದ ಮುಂಚೆ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಅನುಮತಿಗೆ ಅರ್ಜಿ ಸಲ್ಲಿಸಬೇಕಾಯಿತು. ಅಲ್ಲಿ ಎಲ್ಲೋ ಒಂದ್ ಕಡೆ ವಿಳಂಬ ಆಗಿದೆ ಎಂಬ ಕಾರಣ ನೆಪವೊಡ್ಡಿ ಈಗ ಯಾದಗಿರಿ ಜಿಲ್ಲಾಧಿಕಾರಿ ಅರ್ಚಲ್ ಬೋಯಲ್ ಅವರು ಕಾರ್ಯಕ್ರಮ ನಡೆಯುವ 3 ದಿನಗಳ ಮೊದಲು ಅರ್ಜಿ ಸಲ್ಲಿಸದೇ ಇರುವುದರಿಂದ ಆರ್ಎಸ್ಎಸ್ ಪಥಸಂಚಲನ ಮಾಡಲು ಅನುಮತಿಯನ್ನು ತಿರಸ್ಕರಿಸಲಾಗಿದೆ ಎಂದು ಒಂದು ಹಿಂಬರ ಕೂಡ ನೀಡಿದರೆ, ಅದೇ ರೀತಿಯಾಗಿ ಇದಕ್ಕೂ ಮುನ್ನ ಕೂಡ ಗುರುಮಠಕಲ್ ತಹಶೀಲ್ದಾರ್ ಅವರಿಗೆ ಇದೇ 21ರಂದು ಕೂಡ ಆರ್ಎಸ್ಎಸ್ ಸಂಘದ ಮುಖಂಡರು ಕೂಡ ಪಥಸಂಚಲನ ನಡೆಸಲು ಅರ್ಜಿ ಸಲ್ಲಿಸಿದ್ರು. ಆದ್ರೆ ಅಲ್ಲಿನ ತಹಶೀಲ್ದಾರ್ ಅವರು ಯಾದಗಿರಿ ಜಿಲ್ಲಾಧಿಕಾರಿಗೆ ಈ ಬಗ್ಗೆ ಮಾಹಿತಿ ಕೂಡ ನೀಡಬೇಕಾಯಿತು. ಹೀಗಾಗಿ ತಹಶೀಲ್ದಾರ್ ಅವರ ವಿಳಂಬ ಧೋರಣೆ, ಅದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಒತ್ತಡ ಏನಾದರೂ ಪ್ರಮುಖರು ಏನಾದರೂ ಒತ್ತಡ ಹಾಕಿ ಇದು ಆರ್ಎಸ್ಎಸ್ ಪಥಸಂಚಲನ ನಡೆಸಲು ತಿರಸ್ಕಾರ ಮಾಡಲು ಏನು ಒತ್ತಡ ಹಾಕಿದ್ರೆ ಎಂಬ ಅನುಮಾನ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಕೂಡ ಗ್ಯಾರಂಟಿ ನ್ಯೂಸ್ ಕೂಡ ಆರ್ಎಸ್ಎಸ್ ನ ಕೆಲ ಮುಖಂಡರನ್ನು ಕೂಡ ಮುಖಂಡರಿಂದ ಮಾಹಿತಿಯನ್ನು ಕೂಡ ಪಡೆಯುವಂತ ಕೆಲಸ ಕೂಡ ಮಾಡಿದೆ. ಹೀಗಾಗಿ ಅವರು ಕೂಡ ಸೋಮವಾರ ಕೂಡ ಏನು 2 ದಿನಗಳ ಕಾಲ ಈಗಲೇ ಸರ್ಕಾರಿ ರಜೆ ಇರುವ ಕಾರಣದಿಂದ ಈಗ ಸೋಮವಾರ ಕೂಡ ಪಥಸಂಚಲನ ನಡೆಸಲು 3 ದಿನ ಮುಂಚೆ ಅರ್ಜಿ ಕೂಡ ಹಾಕಲಿದ್ದಾರೆ. ಸುಮಾರು 31ರಂದು ಇದೇ 31ರಂದು ಕೂಡ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸುವ ಪ್ಲಾನ್ ಕೂಡ ಹಾಕಿದ್ರೆ, ಅದೇ ರೀತಿಯಾಗಿ ಏನು ಗುರುಮಠಕಲ್ ನಲ್ಲಿ ಹಿಂದೇನು ಹಮ್ಮಿಕೊಂಡಿದ್ರು ಎಲ್ಲಾ ಅಗತ್ಯ ತಯಾರಿಯನ್ನು ಕೂಡ ಆರ್ಎಸ್ಎಸ್ ಮುಖಂಡರು ಕೂಡ ತಯಾರಿಯನ್ನು ನಡೆಸಿಕೊಂಡು ಬ್ಯಾನರ್ ಅಳವಡಿಕೆ ಮಾಡುವ ಕಾರ್ಯ ಮಾಡಿದ್ರು. ಆದ್ರೆ ಜಿಲ್ಲಾಡಳಿತ ನಡೆಯಿಂದ ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣವಾಗಿದೆ. ಶಿಲ್ಪ, ಓಕೆ, ಧನ್ಯವಾದ ನಾಗಪ್ಪ ಡೀಟೇಲ್ಸ್ಗಾಗಿ.